ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ವಸಂತ ಪಂಚಮಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂತ. ಯಾವ ದಿನ ಆಚರಣೆ ಮಾಡ್ತೀವಿ, ಯಾವ ಸಮಯದಲ್ಲಿ ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸರಿಯಾಗಿ ವಿಡಿಯೋ ನೋಡ್ರಿ. ಯಾಕಂದರೆ ನಮಗೆ ಲಕ್ಷ್ಮಿ ಎಷ್ಟು ಮುಖ್ಯನೋ ಅಷ್ಟೇ ಸರಸ್ವತಿ ಮುಖ್ಯ. ಕೇವಲ ಹಣದಿಂದ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಬೇಕೇ ಬೇಕು. ಜ್ಞಾನಕ್ಕೆ ಅಧಿಪತಿ ಅಂತ ಹೇಳ್ತೇವೆ ಸರಸ್ವತಿಗೆ. ಅದಕ್ಕಾಗಿ ವಸಂತ ಪಂಚಮಿಯ ದಿನ ಬ್ರಹ್ಮದೇವರ ಮುಖದಿಂದ ಸರಸ್ವತಿ ಜನನ ಆಯಿತು. ಅದಕ್ಕಾಗಿ ಆ ದಿನವನ್ನು ನಾವು ಸರಸ್ವತಿ ಜಯಂತಿ ಅಥವಾ ವಿದ್ಯಾ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ. ಈ ವಸಂತ ಮಾಸಕ್ಕೆ ಶ್ರೀ ಕೃಷ್ಣ ದೇವರು ಹೇಳ್ತಾ ಇದ್ದಾರೆ, ಋತೂನಾಂ ಕುಸುಮಾಕರಃ ಅಂಥೇಳಿ. ಅಂದರೆ ವಸಂತ ಋತುವಿಗೆ ಋತುವಿನ ರಾಜ ಅಂತ ಕರೀತಾರೆ. ಋತುವಿನಲ್ಲಿ ನಾನು ವಸಂತ ಋತು ಅಂಥೇಳಿ ಶ್ರೀ ಕೃಷ್ಣ ದೇವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಈ ವಸಂತ ಋತು ಬಂತು ಅಂದರೆ ಸಾಕು, ಗಿಡಗಳೆಲ್ಲವೂ ಚಿಗಿಲಿಕ್ಕೆ ಶುರುವಾಗ್ತವ. ಅದು ಆರಂಭ ಆಗೋದೇ ವಸಂತ ಪಂಚಮಿಯಿಂದ ಆರಂಭ ಅಂಥೇಳಿ. ಆ ದಿನ ವಿಶೇಷವಾಗಿ ನಾವು ಸರಸ್ವತಿಯನ್ನು ಆರಾಧನೆ ಮಾಡಿ ಕೆಲವು ದಾನಗಳವ ಅವುಗಳನ್ನೆಲ್ಲ ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭ್ಯುದಯವನ್ನು ಕಾಣ್ತೇವೆ. ವಿಶೇಷವಾದ ಮಂಡಲಗಳನ್ನು ಹೇಳ್ಕೊಡ್ತೀನಿ, ಪೂಜೆಯನ್ನು ಹೇಳ್ಕೊಡ್ತೀನಿ. ಆ ದಿನ ಸರಿಯಾಗಿ ಆಚರಣೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂದರೆ, ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗೆ ಸರಸ್ವತಿ ಸ್ತೋತ್ರದ ಉಪದೇಶವನ್ನು ಕೊಟ್ಟರಂತೆ. ಯಾವಾಗ ಅವರ ಒಂದು ಕಂಠದಿಂದ ಸರಸ್ವತಿ ಹೊರಹೊಮ್ಮಿದ್ಲೋ, ಭಕ್ತಿ ಶ್ರದ್ಧೆಯಿಂದ ಸರಸ್ವತಿ ಉಪಾಸನೆಯನ್ನು ಮಾಡಿದ್ರೋ, ಮುಂದೆ ಅವರು ದೊಡ್ಡ ಋಷಿಗಳಾದರು ಅಂಥೇಳಿ ರಾಮಾಯಣದಂಥ ಮಹಾನ್ ಗ್ರಂಥವನ್ನು ರಚಿಸಲಿಕ್ಕೆ ಕಾರಣ ಆಯಿತು. ಅದಕ್ಕಾಗಿ ಸರಸ್ವತಿಯ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಅಜ್ಞಾನಗಳು ಕಳೆದು ಹೋಗ್ತದೆ. ಇವತ್ತಿನ ದಿವಸ ನಾನು ಈ ವಸಂತ ಪಂಚಮಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಯಾವ ದಿನ ಆಚರಣೆ ಮಾಡಬೇಕು ಈ ವಸಂತ ಪಂಚಮಿ ಅಂತಂದರೆ, ಒಂದು ಸಲ ಪಂಚಾಂಗವನ್ನು ಅವಲೋಕನ ಮಾಡಿ ಪೂಜೆಯ ವಿವರವನ್ನು ಹೇಳ್ತೀನಿ. ಫೆಬ್ರವರಿ 2ನೇ ತಾರೀಕು ರವಿವಾರ, ಉತ್ತರ ಭಾದ್ರಪದ ನಕ್ಷತ್ರ, ಶಿವಯೋಗ, ಇಷ್ಟೀಕರಣದಲ್ಲಿ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ದಿನ ವಿಶೇಷವಾಗಿ ಭಾನುವಾರ ದಿವಸ ಉತ್ತರ ಭಾದ್ರಪದ ನಕ್ಷತ್ರ ಸೇರಿಕೊಂಡ್ರೆ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳ್ತೀವಿ. ವಿಶೇಷವಾಗಿ ಆ ದಿನ ನಮಗೆ ಒಂದು ಉತ್ತಮ ಯೋಗ ಪ್ರಾಪ್ತಿಯಾಗಲಿಕ್ಕದ. ಯಾರಾದರೂ ಅಕ್ಷರಾಭ್ಯಾಸವನ್ನು ಮಾಡಿಸೋರಿದ್ದರೆ ಖಂಡಿತವಾಗಿಯೂ ಆ ದಿನ ನೀವು ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು. ಇನ್ನು ಅಕ್ಷರ ಅಭ್ಯಾಸಕ್ಕಾಗಿರ್ಬೋದು, ಪೂಜೆಗಾಗಿರ್ಬೋದು ಸಮಯವನ್ನು ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಆ ಸಮಯದಲ್ಲಿ ಅಕ್ಷರ ಅಭ್ಯಾಸ ಆಗಿರ್ಬೋದು, ಪೂಜೆ ಆಗಿರ್ಬೋದು ಮಾಡಿಸ್ಬೋದು. ಆ ದಿನ ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ 5 ಗಂಟೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಈ ಪಂಚಮಿ ತಿಥಿ ಪ್ರಾಪ್ತಿ ಆಗಿರೋದಿಲ್ಲ. ಅದಕ್ಕಾಗಿ ನೀವು ಕೆಲವರು ಆಫೀಸಿಗೆ ಹೋಗಬೇಕು ಅನ್ನೋರು ಅಥವಾ ಅದು ಕೆಲಸಕ್ಕೆ ಹೋಗಬೇಕು ಅನ್ನೋರು, ರವಿವಾರ ಇದ್ದರೂ ಕೂಡ ಕೆಲವರು ಕೆಲಸಕ್ಕೆ ಹೋಗ್ತಿರಿ, ಆದರೂ ಕೂಡ ಬ್ರಹ್ಮ ಮುಹೂರ್ತವನ್ನು ಕೊಡ್ತಾ ಇದ್ದೀರಿ. ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆ 30 ನಿಮಿಷದಿಂದ 6 ಗಂಟೆ 20 ನಿಮಿಷ ಬ್ರಾಹ್ಮಿ ಮುಹೂರ್ತ. ಇನ್ನು ವಿಶೇಷವಾಗಿ ನಮಗೆ ಕುಂಭಲಗ್ನಕ್ಕೆ ಬಹಳನೇ ಮಹತ್ವದ ಈ ಮಾಘ ಮಾಸದಲ್ಲಿ ಕುಂಭಲಗ್ನ ಪ್ರಾಪ್ತಿಯಾಗ್ತಾ ಇರೋದು 7 ಗಂಟೆ 25 ನಿಮಿಷದಿಂದ 8 ಗಂಟೆ 45 ನಿಮಿಷದವರೆಗೆ ವಿಶೇಷವಾಗಿ ಕುಂಭಲಗ್ನ ಅಂತ ಹೇಳ್ತೀವಿ. ಆ ಕುಂಭಲಗ್ನದಲ್ಲಿ ಮಾಡಿದ್ದು ಬಹಳನೇ ಒಳ್ಳೆಯದು, ಶುಭ ಮುಹೂರ್ತ. ಇದು 2ನೇ ಮುಹೂರ್ತ. ಇನ್ನು 2ನೇ ಮುಹೂರ್ತ 9 ಗಂಟೆ 55 ನಿಮಿಷದಿಂದ 11 ಗಂಟೆ 20 ನಿಮಿಷದವರೆಗೆ. ಇದು ಕೂಡ ಅತ್ಯಂತ ಶುಭ ಮುಹೂರ್ತನೇ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಪೂಜೆ ಆಗಿರ್ಬೋದು ಮತ್ತು ಅಕ್ಷರಾಭ್ಯಾಸ ಆಗಿರ್ಬೋದು ಮಾಡಿಸ್ಬೋದು. ಇನ್ನು ದಾನ ಹೇಳ್ತೀನಿ. ಆ ದಿನ ವಿಶೇಷವಾಗಿ ದಾನವನ್ನು ಕೊಡಲಿಕ್ಕೂ ಕೂಡ ನಿಮಗೆ ಸಮಯವನ್ನು ಕೊಟ್ಬಿಡ್ತೀನಿ. 2 ಗಂಟೆಯಿಂದ ಸಾಯಂಕಾಲ 6 ಗಂಟೆಯೊಳಗೆ ನೀವು ಆ ದಿನ ಶುಭವಾದ ಆ ಸಮಯದಲ್ಲಿ ನೀವು ದಾನವನ್ನು ಕೊಡ್ಬೋದು. ಅಕಸ್ಮಾತ್ ಅದೇ ಸಮಯದಲ್ಲಿ ನಿಮಗೆ ಕೊಡಲಿಕ್ಕೆ ಆಗದೇ ಇದ್ದರೆ ಆ ಸಮಯದಲ್ಲಾದರೂ ಸಂಕಲ್ಪವನ್ನು ಮಾಡಿ ಇಟ್ಕೊಂಡು ನಂತರ ಕೊಡ್ಬೋದು. ಬೆಳಗ್ಗೆ ಪೂಜೆ ಸಮಯದಲ್ಲಿಯೇ ನೀವು ಸಂಕಲ್ಪ ಮಾಡಿ ಇಟ್ಟು ನಂತರ ಈ ಸಮಯದಲ್ಲಿ ಕೂಡ ಸಾಯಂಕಾಲ ಸಮಯದಲ್ಲಿ ಕೂಡ ಕೊಡ್ಬೋದು. ಈ ಸಮಯವನ್ನು ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ರಿ. ವಸಂತ ಪಂಚಮಿ ದಿವಸ ಸರಸ್ವತಿ ಜನನ ಆಯಿತು. ಯಾವಾಗ ಸರಸ್ವತಿಯ ಜನನ ಆಯಿತೋ ಆಗ ಎಲ್ಲ ಕಡೆಯಲ್ಲಿ
ಹಸಿರು ತುಂಬಿ ತುಳುಕ್ಲಿಕ್ಕತ್ತಂತೆ. ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಬಂತು. ಯಾಕಂದರೆ ಜಡತ್ವವನ್ನು ಕಳೆಯುವಂಥ ಶಕ್ತಿ ಸರಸ್ವತಿಗದ. ಆ ಸರಸ್ವತಿಯ ಒಂದು ದೃಷ್ಟಿ ಬಿದ್ರೇ ಸಾಕು, ನಮ್ಮಲ್ಲಿರುವಂಥ ಅಜ್ಞಾನ ಎಲ್ಲ ಕಳೆದು ಹೋಗ್ತದೆ. ಅಂತಹ ಅಜ್ಞಾನವನ್ನು ಕಳೆಯುವಂಥ ಶಕ್ತಿ, ಆಕೆಯ ಪ್ರಸನ್ನತೆಯನ್ನು ಪಡೆಯುವಂಥ ಈ ಒಂದು ವಸಂತ ಪಂಚಮಿ ಏನು ನಾಳೆ ಬರ್ತದೆ ಆಚರಣೆಯಿಂದ ನಮ್ಮಲ್ಲಿರುವಂಥ ಅಜ್ಞಾನವೆಲ್ಲ ಕಳೆದು ನಮ್ಮ ಜೀವನದಲ್ಲಿ ಬೆಳಕು ಮೂಡಲಿ ಅಂಥೇಳಿ ಈ ಆಚರಣೆಯನ್ನು ಪ್ರತಿಯೊಬ್ಬರು ಮಾಡಬೇಕು. ನಮ್ಮ ಮಕ್ಕಳನ್ನು ನಾವು ಭೂಮಿಗೆ ಕರ್ಕೊಂಡು ಬಂದರೆ ಸಾಲದು, ಆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಂದೆ ತಾಯಂದಿರು ಒಳ್ಳೆಯ ಮಾರ್ಗವನ್ನು ಅನುಸರಿಸಿ ಮಕ್ಕಳಿಗೆ ಯಾವ ರೀತಿ ಒಳ್ಳೆಯದಾಗುತ್ತೋ ಆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಆಚರಣೆಗಳನ್ನು ಮಾಡಲೇಬೇಕು. ಆವಾಗಲೇ ನಮ್ಮ ಮಕ್ಕಳು ಒಂದು ಗುರಿಯನ್ನು ತಲುಪ್ತಾರೆ. ಸರಸ್ವತಿಯ ಪ್ರಸನ್ನತೆಗಾಗಿ ಒಂದು ವಿಶೇಷವಾಗಿರುವಂಥ ಪಂಚಮಿ ದಿನ ಹಾಕುವಂಥ ವಿಶೇಷ ಮಂಡಲವನ್ನು ಹೇಳಿಕೊಡ್ತೀನಿ. ವಿದ್ಯಾಮಂಡಲ ಅಂಥೇಳಿ ಆ ಮಂಡಲಕ್ಕೆ ಹೆಸರು. ಆ ಮಂಡಲವನ್ನು ಸರಸ್ವತಿಯ ಉಪಾಸನೆ ಮಾಡಿ ಆ ದಿನ ಸಂಕಲ್ಪದ ವಿಶೇಷ ಸಂಕಲ್ಪ ಕೂಡ ಆದ ಆ ಸಂಕಲ್ಪವನ್ನು ಕೂಡ ಹೇಳ್ಕೊಡ್ತೀನಿ. ಸಂಕಲ್ಪ ಸಹಿತವಾಗಿ ಮಂಡಲ ಹಾಕಿ ಸಂಕಲ್ಪಪೂರ್ವಕವಾಗಿ ಪೂಜಾ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ ದಿನ ಹೇಳಲಿಕ್ಕೆ ವಿಶೇಷವಾದ ಒಂದು ಸ್ತೋತ್ರ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.